ಮಾರೆ ತಪ್ಪು ಅವರು ಏನೇ ಒಂದು ಮೇಲೆ ಅಷ್ಟಿಂದ ಯಾತಕ್ಕೂ ಸಿಕ್ಕಿಲ್ಲ ಅಂದ್ಬಿಟ್ಟು ತಪ್ಪು ವರ್ಷಕ್ಕೆ ಏನೇನೋ ಕಥೆ ಮಾಡ್ತಾವ್ರೆ. ಅವರು ಆ ಕೆಲಸ ಮಾಡೋಕ್ಕೆ ಹೋಗಿರೋನು ಇಲ್ಲ, ಏನು ಅವ್ರಿಗೂ ಹೆಂಗೆ ನಮ್ಮ ಹತ್ತಿಗೆ ಗೊತ್ತೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನನ್ನ ಇಷ್ಟ. ಇಷ್ಟು ಮಾತ್ರ ಗೊತ್ತು ನಮ್ಗೆ. ಇನ್ನು ಗೊತ್ತಿದ್ದರೂ ನಾವು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಅವರು ದಿನ ಮೂಡೋ ಸೈಟು ಆಡ್ತಾ ಇರ್ತಾರೆ. ಇವತ್ತು ಏನು ಹಿಂದಕ್ಕೆ ಬರೋದಂತಲ್ಲ, ಸೈಟ್ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ ಈಗ ವಾಪಸ್ ಕೊಟ್ಟರು ಅಂತ ಹೇಳಿದ್ರು ಬೆಳಿಗ್ಗೆ. ಅದೇನು ನಮಗೆ ಗೊತ್ತಿಲ್ಲ ಅದು ನಮಗೆ. ಈಗ ಅಷ್ಟು ಹೇಳಿದ್ರು ತಿರ್ಗಾ ಸರ್ ರಾಜೀನಾಮೆ ಕೊಡಬೇಕು ಅಂತ. ಹೆಂಗೆ ಇದಕ್ಕೆ ವಾಪಸ್ ಕೊಟ್ಟ ಮೇಲೆ ಹೆಂಗೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕು ಇದಕ್ಕೆ ವಾಪಸ್ ಕೊಟ್ಟ ಮೇಲೆ. ರಾಜೀನಾಮೆ ಕೊಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೆ ಈ ರೀತಿಯಾದಂಥ ಕಳಂಕ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವತ್ತಾದರೂ? ಯಾಕಂತಂದರೆ ಇಷ್ಟು ವರ್ಷ ಅವರು ಯಾವುದೇ ರೀತಿಯಾದಂಥ ಕಳಂಕ ಇರಲಿಲ್ಲ. ಅವ್ರ ಮೇಲೆ ಕಳಂಕ ಬಂದದ್ದು ಏನು ರಾಜಕಾರಣ ಮಾಡೋದಕ್ಕೋಸ್ಕರ? ಕಳಂಕ ಅವ್ರಿಗೆ ಗೊತ್ತು ಅಂದರೆ ನನಗೆ ಗೊತ್ತಾ? ಅವ್ರಿಗೇನೋ ಗೊತ್ತಿತ್ತು ಅಂದರೆ ನನಗೆ ಗೊತ್ತಿಲ್ಲ. ಅವೆಲ್ಲ ಸುಮ್ಮನೆ ಅವೆಲ್ಲ ಇಲ್ದಿದ್ದನ್ನೆಲ್ಲ ಪೆಡಸ್ಕೊಬೇಡ್ದು ಯಾವಲ್ವ. ಗೊತ್ತಾದಷ್ಟು ಮಾತಾಡ್ತೀನಿ. ಈಗ ಅವರು ಏನೋ ಇವ್ರ ಮೇಲೆ ಒರೆಸ್ಬೇಕು ಅಂದ್ಬಿಟ್ಟು ಒರೆಸ್ಬಿಟ್ರು. ಅವರು ಗೊತ್ತಿಲ್ಲ, ಅವರು ಹೆಂಗಸ್ರಿಗೆ ಗೊತ್ತೋ ಇವ್ರಿಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ಒಟ್ಲಿ ನಾವು ಇದ್ದದ್ದೆಲ್ಲ ಹೇಳ್ಬಿಟ್ಟು ನಾವು ಇದು ಮಾಡೋಕ್ಕೋಗಲ್ಲ. ಗೊತ್ತಾಗಿರೋ ಅಷ್ಟು ಮಾತಾಡಬೇಕು ಹೊರತು ನಮ್ಮ ಅಣ್ಣವ್ರ ಕೈ ಹಾಕಿಲ್ಲ. ಗೊತ್ತಿಲ್ಲ ಅವರು. ಸೈಟ್ ವಿಚಾರ ನಿಮ್ಮ ಅಣ್ಣವ್ರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ? ನನ್ನ ಇಷ್ಟ. ಅದು ಅವ್ರು ಮುಂಚೆಯಿಂದನೂ ಆಸ್ತಿ ಗೀಸ್ತಿ ಆ ವಿಚಾರವಾಗಿ ಅವರು ನಿಮ್ಗೆ ಭಾಳ ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೂ? ಇಲ್ಲಪ್ಪ, ಅವ್ರು ನಾನು ಮಾತು ಮಾಡಿಲ್ಲ ಹೆಚ್ಚಿಗ. ಯಾವ ಸುದ್ದಿನೂ ಮಾಡಿಲ್ಲ. ನಾವು ಯಾವತ್ತವ ನೀನು ಹೋಯ್ತೀನಿ ಬರ್ತಿದ್ದೋ ಅವೆಲ್ಲ ನಮ್ಗೆ ಹೋಗೂ ಇಲ್ಲ. ಆ ಥರ ಅವ್ರು ಇಲ್ಲೂ ಇಲ್ಲ. ಯಾವಾಗ 40 ವರ್ಷದಿಂದ ಒಂದು ಕಪ್ ಚಿಕ್ಕಿ ಬಿದ್ದಿರಲಿಲ್ಲ. ನಿಮ್ಮ ಅತ್ತಿಗೆ ಅವ್ರಿಗೆ ಗೊತ್ತಿತ್ತ ಈ ವಿಚಾರ ಎಲ್ಲವೇ ಅಂತ? ಅದು ನನಗೆ ಗೊತ್ತಿಲ್ಲ. ಗೊತ್ತಿತ್ತು ಅಂತ ಹೇಳೋಕ್ಕೆ ಹೋಗಲ್ಲ. ಒಟ್ಟಲಿ ಸುಮ್ಮನೆ ನಾನು ಅದು ಗೊತ್ತಿತ್ತು ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಹೆಸರಲ್ಲೇ ಸೈಟ್ ತಗೊಂಡಿದ್ದು ಅವ್ರಿಗೆ ಬಂದಿತ್ತು. ಒಟ್ಟಲಿ ಅದು ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನನಗೆ. ನೋಡಪ್ಪ, ಇಷ್ಟು ಮಾರೇ ಗೊತ್ತು. ಇನ್ನೂ ಗೊತ್ತಿದ್ದನ್ನು ಆಡೋಕ್ಕೆ ಹೋಗಲ್ಲ, ಇದು ಮಾಡೋಕ್ಕೆ ಹೋಗಲ್ಲ. ಅಂದರೆ ರಾಜಕೀಯವಾಗಿ ಯಾರೋ ಷಡ್ಯಂತ್ರ ಮಾಡೋದು ಕಾರಣದಿಂದ ಈ ರೀತಿ ಕಳಂಕ ಬಂತು ಅಂತನಾ? ಕಳಂಕ ಬಂತು ಯಡಿಯೂರಪ್ಪ, ಕುಮಾರಸ್ವಾಮಿ. ಇದು ಮೂಡೋದಾಗ ಅವನೇ ಕುಮಾರಸ್ವಾಮಿ. ಈಗ ಅವನೇ ಬೇರೆ ಉಳ್ಕಂತ ಬಿಟ್ರ. ಕುಮಾರಸ್ವಾಮಿ ಯಡಿಯೂರಪ್ಪನವರೇ ಮಾಡೋದು ಇದು ಇನ್ಯಾರು ಬಂದರು? ಹೆಂಗಾರ ಮಾಡಿ ಇವ್ನು ಕೆಡಿಬೇಕು, ಯಾವುದೋ ಇದು ಮಾಡ್ತಾನೆ ಅಂತ ಮಾಡೋರು. ಇಷ್ಟು ವರ್ಷ ಯಾವುದೇ ಅವ್ರಿಗೆ ಮೇಲೆ ಅವರೇ ಮಾಡಿರೋದು. ಕುಮಾರಸ್ವಾಮಿ ಒಂದು ನೇಮ, ಯಡಿಯೂರಪ್ಪ 2 ನೇಮ, ಈ ಥರ ಮಾಡಿರೋದು. ಇಷ್ಟು ವರ್ಷ ಯಾವುದೇ ಆಪಾದನೆ ಇಲ್ಲ 40 ವರ್ಷದಿಂದ ಒಂದು ಕಪ್ ಚಿಕ್ಕಿ ಬಿದ್ದೇ ಇರಲಿಲ್ಲ. ಈಗ ನಿಮ್ಮ